ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶೈಲಜಾ ಅಂತ ಹೇಳಿ ಇವರಿಗೆ 52 ವರ್ಷ ವಯಸ್ಸಾಗಿರುತ್ತೆ. ಚಳ್ಳಕೆರೆಯಲ್ಲಿ ವಾಸವಾಗಿರೋದಾಗಿ ತಿಳಿದು ಬಂದಿದೆ. ದುಃಖ ಬಂದ್ಬಿಟ್ಟು ತೃಪ್ತಿ ಸಿಗ್ತಾ ಇಲ್ಲ ಇವರಿಗೆ. ಅದಕ್ಕೆ ಊರಿಂದ ಹೊರಗಡೆ ಹೋಗಿ ಒಂದು ತೋಟದ ಒಂದರಲ್ಲಿ ಸಂಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರೆ ಮಾಹಿತಿ ದೊರಕಿರೋಂಥದ್ದು. ಅಂದರೆ ಇವರ ಒಂದು ದುಃಖದ ಬಗ್ಗೆ ಸ್ನೇಹಿತರೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದೀವಿ, ನೋಡ್ಬೋದು. ಇನ್ನು ವರನ ಗುಣ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಗೂಟ ಐದಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ಇವರು ಮನಸಾರೆ ಒಪ್ಕೊಳ್ಳುವೆ ರಾಜ ಅಂತ ಇಲ್ಲಿ ಇರತಕ್ಕಂಥದ್ದು. ಅಂದರೆ ಸ್ನೇಹಿತರೆ ವರನ ಗುಣ ಈ ರೀತಿಯಾಗಿದ್ದರೆ ಖಂಡಿತವಾಗಿಯೂ ಹೆಚ್ಚಿನ ಸಂಭವ ಇರುತ್ತೆ ಸಿಗೋಂಥ ಒಂದು ಲಕ್ಷಣಗಳು, ಎಲ್ಲ ಲಕ್ಷಣಗಳು ಇರ್ತದೆ. ಆಯಿತಾ, ಇದಿಷ್ಟು ಶೈಲಜಾ ಅನ್ನೋರ ಒಂದು ಮಾಹಿತಿ ಇರುತ್ತೆ. ನೆಕ್ಸ್ಟ್ ಕುಟುಂಬದ ಬಗ್ಗೆ ಇಲ್ಲಿ ಮಾಹಿತಿ ಏನಪ್ಪ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದು ಕಸ ಕಡ್ಡಿಯ ಶಬ್ದ ಸಹ ಆಗೋಲ್ಲ ಅಂಥ ಒಂದು ಜಾಗ ಅದು. ತೋಟದ ನೆಮ್ಮದಿಯ ಒಂದು ಜೀವನ ಇರುತ್ತೆ ಅಲ್ಲಿ. ಎರಡನೇದು ಬಂದ್ಬಿಟ್ಟು ಮಗ ಒಬ್ಬನೇ ಇರ್ತಾನೆ, ಏನು ಸಮಸ್ಯೆ ಇಲ್ಲ, ಓಕೆನಾ. ಅವನ ಬಗ್ಗೆ ಹೇಳೋಂಥ ಒಂದು ಸಂದರ್ಭ ಆಗಲಿ ಸನ್ನಿವೇಶ ಆಗಲಿ ಏನಿರೋದಿಲ್ಲ. ಅವನದೇನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾನೆ ಅವನು. ಉಣ್ಣೋಕೆ ಬೇಕಾದಷ್ಟು ಗಂಡನ ಮನೆಯಿಂದ ತಂದಿದ್ದೀನಿ, ಹಾಗಾಗಿ ಏನು ದುಡಿಯೋ ಒಂದು ಅವಶ್ಯಕತೆ ಇರಲ್ಲ, ಮತ್ತು ಕೊರತೆ ಏನಿರೋದಿಲ್ಲ ತಿನ್ನೋಕ್ಕೆ ಉಡೋಕ್ಕೆ ಮತ್ತು ಎಲ್ಲದಕ್ಕೂ. ನೀರಿನ ಸಮಸ್ಯೆ ಕೂಡ ಇಲ್ಲ ರೀ, ತೋಟದಲ್ಲಿ ಬೋರ್ವೆಲ್ ಇದೆ, ಬೇಕಾದಷ್ಟು ನೀರಿದೆ, ಅಥವಾ ನೀರು ತರಬೇಕು, ಹೊತ್ತಾಕಬೇಕು ಅಥವಾ ಹಿಡಿಬೇಕು ಅನ್ನೋ ಒಂದು ಸಮಸ್ಯೆ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಆಸೆಗಳ ಬಗ್ಗೆ ಇಲ್ಲಿ ಏನಪ್ಪ ಅಂತ ನಾವು ನೋಡೋದೇ ಆದರೆ, ಬಿಳಿ ಕೂದಲು ಬಂದಿದೆ, ಮಾಡೋದಿಲ್ಲ ಅಂತ ಏನಾದರೂ ಅನ್ನಿಸಿದರೆ ಮೇಲಿಂದ ಕೆಳಗೆ ಉಜ್ಜಿ ಅನುಭವಿಸಿದರೆ ಸಾಕು. ಯಾಕೆ ಅಂತಂದರೆ ಅವ್ರಿಗೆ ಅಷ್ಟರಲ್ಲೇ ತೃಪ್ತಿ ಸಿಗುತ್ತೆ ಅಂತ ಇಲ್ಲಿ ಮಾಹಿತಿ ನಾವು ನೋಡ್ಬೋದು. ತುಂಟಾಟ ಎಲ್ಲ ಆಡಬಾರ್ದು, ಸಭ್ಯತೆಯಿಂದ ಇದ್ದು ಸಂಸಾರದ ದಾರಿಯನ್ನು ನೋಡಬೇಕಾಗ್ತದೆ. ಯಾಕೆಂದರೆ ತುಂಟಾಟ ಎಲ್ಲ ಆಡೋಂಥ ಒಂದು ವಯಸ್ಸು ಅಲ್ಲ, ಏನಲ್ಲ. ತುಂಟಾಟದ ಬದಲು ದಿಂಗಾಟ ಆಡಿದರೆ ಗದೆ ದಪ್ಪದಾಗಿ ಕಬ್ಬಿಣ ಥರ ಆಗುತ್ತೆ, ಅದ್ರ ಬದಲು 16 ಆಡಿ ಅಂತಕ್ಕಂಥದ್ದು ಇವರ ಒಂದು ಆಸೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವರು ಒಂದು ಫ್ರಿಡ್ಜ್ ಯಾವ ರೀತಿ ಇದೆ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಲಾರ್ಜ್ ಕೆಪಾಸಿಟಿ, ದೀಸ್ ಟೈಪ್ ಆಫ್ ಫ್ರಿಡ್ಜ್ ಯೂಶುವಲಿ ರೇಂಜ್ ಫ್ರಮ್ 500 to 700 ಲೀಟರ್ಸ್, ಮೇಕಿಂಗ್ ದಿ ಪರ್ಫೆಕ್ಟ್ ಫಾರ್ ಜಾಯಿಂಟ್ ಫ್ಯಾಮಿಲಿ ಆರ್ ಬಲ್ಕ್ ಸ್ಟೋರೇಜ್ ಅಂತ ಹೇಳಿದ್ದಾರೆ. ಅಂದರೆ 500 ರಿಂದ 700 ಲೀಟ್ರು ಇಡ್ಸೋ ಅಂಥ ಒಂದು ಸಾಮರ್ಥ್ಯನ ಹೊಂದಿರುತ್ತೆ ಈ ಒಂದು ಫ್ರಿಡ್ಜು. ಸ್ಟೈನ್ಲೆಸ್ ಸ್ಟೀಲ್ ಫಿನಿಶ್ ಇದು. ಗಿವ್ಸ್ ದ ಫ್ರಿಡ್ಜ್ ಎ ಸ್ಲೀಕ್ ಮಾಡರ್ನ್ ಲುಕ್ ಆ್ಯಂಡ್ ಈಸ್ ಈಸಿ ಟು ಕ್ಲೀನ್. ಇಟ್ ಆಲ್ಸೋ ರೆಸಿಸ್ಟ್ ರಸ್ಟ್ ಆ್ಯಂಡ್ ಫಿಂಗರ್ ಪ್ರಿಂಟ್ಸು ಇರುತ್ತೆ, ಎಲ್ಲ ರಸ್ಟ್ ಮಾಡೋ ಅಂಥ ಒಂದು ಸೌಲಭ್ಯಗಳು ಇರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಫಿನಿಶ್ ಆದ ಒಂದು ಫ್ರಿಡ್ಜ್ ಆಗಿರುತ್ತೆ. ಮತ್ತು ವಾಟರ್ ಆ್ಯಂಡ್ ಐಸ್ ಡಿಸ್ಪೆನ್ಸರ್ ಬಿಲ್ಟ್ ಇನ್ ಟು ದ ಡೋರ್. ದಿಸ್ ಫ್ಯೂಚರ್ ಲೆಟ್ಸ್ ಯು ಗೆಟ್ ಕೋಲ್ಡ್ ವಾಟರ್ ಆರ್ ಐಸ್ ಡೈರೆಕ್ಟ್ಲಿ ವಿತೌಟ್ ಓಪನಿಂಗ್ ದ ಫ್ರಿಡ್ಜ್. ಅಂದರೆ ಫ್ರಿಡ್ಜ್ ಓಪನಿಂಗ್ ಮಾಡ್ದಲೇ ಐಸ್ನ ಇದು ಮಾಡ್ಬೋದು, ಕೋಲ್ಡ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ